ಕೋಲಾರ ಜಿಲ್ಲೆಯಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕೋಲಾರದ ಐತಿಹಾಸಿಕ ಪ್ರಸಿದ್ಧ ಕ್ಲಾಕ್ ಟವರ್ನಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಅವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಮತಿ ಕನ್ನಿಕಾ ಸಿಕ್ರಿವಾಲ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಭಾಗಿಯಾದರೆ ಮುಳಬಾಗಿಲು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಸಹಸ್ರಾರು ಸಾರ್ವಜನಿಕರ ಮಧ್ಯೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. 80ನೇ ವರ್ಷದ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಮನಸೂರೆಗೊಂಡವು. ಇದೇ ಸಂದರ್ಭದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ವರದಿ ಸೈಯದ್ ಫಯಾಜ್, ಕೋಲಾರ. ಭಾರತೀಯ ಪೊಲೀಸ್ ಸೇವೆ ಮತ್ತೆ ಎಲ್ಲ ಗಣ್ಯಮಾನ್ಯರು ಗಣ್ಯಮಾನ್ಯರು ಭಾರತವನ್ನು ಆರಿಸುವ ಮೂಲಕ ಸ್ವಾತಂತ್ರ್ಯ ಸಂಕೇತವಾಗಿರುವಂತಹ ಸಿಂಬಲ್ ಆಫ್ ಫ್ರೀಡಮ್ ಈಗ ಮಾನ್ಯ ಶಾಸಕರಿಂದ ಮತ್ತೆ ಎಲ್ಲ ಗಣ್ಯಮಾನ್ಯರಿಂದ ಆರಿಸುವ ಕಾರ್ಯಕ್ರಮ ಮುಂದೆ ಈಗ ಎಲ್ಲ ಗಣ್ಯಮಾನ್ಯರು ಅತ್ಯಂತ ಸುಂದರವಾಗಿರುವಂತಹ ಬೆಳೆದ ಜೀವನದಲ್ಲಿ ತಂಡಗಳ ಪರಿಚಯವನ್ನು ಮಾಡುವುದಕ್ಕೆ ಇದನ್ನ ಹಿಂಬಾಲಿಸಿ ಬರ್ತಕ್ಕಂಥದ್ದು ಮುಳಬಾಗಿಲು ತಾಲೂಕಿನ ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಇವರು ಹಾಗೂ ಗ್ಯಾರಂಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಉಮಾಶಂಕರ್ ಅವರು ಹಾಗೂ ಮೂಡ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಅವರು, DC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ರಘುಪತ್ ರೆಡ್ಡಿ ಸರ್ ಅವರು, ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿರ್ತಕ್ಕಂಥ ಮಾನ್ಯ MSR ಶ್ರೀನಿವಾಸ ರೆಡ್ಡಿ ಸರ್ ಅವರು ಹಾಗೂ ಪ್ರಾಥಮಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಅವರು ಹಾಗೂ ವಿವಿಧ ಇನ್ನೂ ಸಾಕಷ್ಟು ಜನ ನಾಯಕರು ಇಲ್ಲಿ ಬಂದಿದ್ದಾರೆ ಹಾಗೂ ನನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ನಾನು 3 ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕೀಗ. ಯಾಕೆಂತಂದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ H. ನಾಗೇಶ್ ಅವರು ಶಾಸಕರಾಗಿದ್ದಾಗ, ಆ ಗಿರಿಜೇಶ್ವರಿ ಅವರ BO ಆಗಿದ್ದಾಗ ಆ ಮುಂಬಡ್ತಿಯನ್ನು ತುಂಬಲಿಕ್ಕೆ ಒಂದು ಇನ್ಚಾರ್ಜ್ BO ಆಗಿ ಸೇರ್ಪಡಿರ್ತಕ್ಕಂಥ ನಮ್ಮ ಸೋಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನಾನು ಬಂದಿದ್ಮೇಲೆ ಗಂಗರಾಯಮ್ ಅವರ ಆದಮೇಲೆ ಇನ್ಚಾರ್ಜ್ BO ಆಗಿ ನೇಮಕ ಮಾಡಿದ್ದು ನಮ್ಮ ಮೋಹನ್ ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದ ನಂತರ ಈಗೇನು ಮೊನ್ನೆ ನಮ್ಮ ರಾಮಚಂದ್ರ ಹೋಗಿದ ತಕ್ಷಣ BO ಹೋಗಿದ ತಕ್ಷಣ ಮತ್ತೊಬ್ಬ ಇನ್ಚಾರ್ಜ್ ಆಗಿರ್ತಕ್ಕಂಥ ನಮ್ಮ ಆನಂದ್ ಅವರು, ಈ ಒಂದು ರೂವಾರಿಗಳು ಈ ಕಾರ್ಯಕ್ರಮದ ಹೆಚ್ಚಿನ ಹೊಣೆಯನ್ನು ಹೊತ್ತು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ಆಚರಣೆ ಮಾಡ್ತೀವಿ. ನಮ್ಮ ತಾಲೂಕಲ್ಲಿ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮನ ಮಾಡಲಿಕ್ಕೆ ನಮ್ಮ ರಹೀಮ್ ಅವರು ಹಾಗೂ ನಮ್ಮ ಆನಂದ್ ಅವರು, ನಮ್ಮ ಸೋಮಶೇಖರ್ ಅವರು, ಅವ್ರ ತಂಡ ಎಲ್ಲ ಒಂದು ತಂಡ ಸೇರಿ ಈ ಕಾರ್ಯಕ್ರಮ ಎಲ್ಲೂ ಚ್ಯುತಿ ಬರದಂತೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಇವರಿಗೆ ವಿಶೇಷವಾಗಿ ಒಂದು ವಿಭಿನ್ನವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ತನಕ ಮುಳಬಾಗಿಲು ತಾಲೂಕಲ್ಲಿ ಈ ಚಿತ್ರಣ ಇವತ್ತು ಮಾಡಿರಲಿಲ್ಲ.